ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್, ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ, ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್, ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ, ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್, ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ, ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್, ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು.
ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗೋದು ಇಂಥದ್ದೇ ಬರೀ ಚರ್ಚೆಗಳಾಗ್ತಿವೆ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನಾಯಕತ್ವ ಬದಲಾವಣೆ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ, ಸತ್ಯ ಮಾತಾಡ್ತಾ ಇದೀವಿ. ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಬಟ್ ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಜಯಂತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತಾರೆ ಸರ್ ಅಶೋಕ್. ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್ ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗೋದು ಇಂಥದ್ದೇ ಬರೀ ಚರ್ಚೆಗಳಾಗ್ತಿವೆ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನಾಯಕತ್ವ ಬದಲಾವಣೆ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ, ಸತ್ಯ ಮಾತಾಡ್ತಾ ಇದೀವಿ. ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಬಟ್ ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಜಯಂತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತಾರೆ ಸರ್ ಅಶೋಕ್. ಯಾರು ಎಲ್ಲಾರ್ದು ಮಾಡ್ರಿ? ಅಶೋಕ್ ಅವ್ರು ಹೇಳ್ತಿದ್ದಾರೆ ಸರ್ ಪಾಕಿಸ್ತಾನ ಆದ್ರೂ ಮಾಡ್ಲಿ. ಯಾರು ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡ್ರಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗೋದು ಇಂಥದ್ದೇ ಬರೀ ಚರ್ಚೆಗಳಾಗ್ತಿವೆ. ನೋಡ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ನಾಯಕತ್ವ ಬದಲಾವಣೆ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ರಿ, ಅದೇ ಅಲ್ಲ, ಸುಮ್ಮನೆ ಅದು ಏನೂ ಇಲ್ಲ, ಏನಿಲ್ಲ, ಪ್ಲೀಸ್ ಬಿಡ್ರಿ. ನಾನು ಬಂದು ವಾಪಸ್ ಪ್ರತಿಕ್ರಿಯೆ ಕೊಡ್ತೀನಿ.